ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶುಕನು ಕೈಲಾಸ ಶಿಖರದಿಂದ ಅಂತರಿಕ್ಷಕ್ಕೆ ಹಾರಿದಾಗ ವ್ಯಾಸನು ಪುತ್ರಮೋಹದಿಂದ ಶುಕ ಎಂದು ಕೂಗಿಕೊಳ್ಳುತ್ತಿರಲು ತಂದೆಗೆ ಉತ್ತರ ಹೇಳುವಂತೆ ಶುಕನು ದೇವತೆಗಳನ್ನು ಕೇಳಿಕೊಂಡುದು ಎಂಬ 340ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಕೈಲಾಸ ಶಿಖರಕ್ಕೆ ಹೋಗಿ ಶುಕನು ಅಲ್ಲಿ ವಿವಿಕ್ತವಾದ ಸ್ಥಳವನ್ನು ಹುಡುಕಿದನು. ಸೂರ್ಯೋದಯವಾಗಿ ಇನ್ನು ಬಹಳ ಹೊತ್ತು ಕಳೆಯದಿರುವಾಗ ಅವನು ಕೈಕಾಲುಗಳನ್ನು ಒಡಗಿಸಿ ಪೂರ್ವಾಭಿಮುಖವಾಗಿ ಕುಳಿತನು. ಅವನು ಯೋಗಕ್ಕಾಗಿ ನಿರ್ಧರಿಸಿ ಕುಳಿತ ಕಡೆಯಲ್ಲಿ ಒಂದು ಗಿಡವಾಗಲಿ ಮರವಾಗಲಿ ಇರಲಿಲ್ಲ. ಪಕ್ಷಿಗಳ ಸಂಚಾರವಿಲ್ಲ. ಅವನ ಕಿವಿಗೆ ಬೀಳತಕ್ಕ ಯಾವ ಧ್ವನಿಯಾಗಲಿ, ಅವನ ಕಣ್ಣನ್ನು ಸೆಳೆಯತಕ್ಕ ಯಾವ ಆಕೃತಿಯಾಗಲಿ ಇಲ್ಲ. ಹಾಗೆ ಧ್ಯಾನದಲ್ಲಿ ಕುಳಿತ ಮೇಲೆ ಅವನು ಯೋಗ ವಿಧಿಯಿಂದ ತನ್ನ ಆತ್ಮವನ್ನು ಪಾದಾದಿ ಅವಯವಗಳಿಂದ ಕ್ರಮವಾಗಿ ಮೇಲೇರಿಸುತ್ತಾ ಬಂದನು. ಆಗಲೇ ತನ್ನ ಆತ್ಮವು ಸರ್ವ ಸಂಘಗಳಿಂದ ಬಿಡಲ್ಪಟ್ಟ ನೆಲೆಯಲ್ಲಿ ಇರುವುದನ್ನು ಕಂಡನು. ಅವನಿಗೆ ಒಳಗೊಳಗೆ ಪರವಸ್ತುವೊಂದು ಗೋಚರಿಸಿತು. ಅದನ್ನು ನೋಡಿ ಪಕ್ಕನೆ ಅಟ್ಟಹಾಸದಿಂದ ನಕ್ಕನು. ಆಮೇಲೆ ಅವನು ಮೋಕ್ಷ ಸಾಧಕವಾದ ಯೋಗವನ್ನು ಹಿಡಿದು ಆಕಾಶಕ್ಕೆ ಹಾರಿದನು. ಅಲ್ಲಿ ತನಗೆ ಉಪದೇಶವನ್ನು ಮಾಡಿದ ದೇವರ್ಷಿಯಾದ ನಾರದನನ್ನು ಕಂಡು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ತನಗುಂಟಾದ ಆ ಯೋಗಸಿದ್ಧಿಯನ್ನು ಅವನಿಗೆ ತಿಳಿಸುತ್ತಾ, ಓ ತಪೋಧನ, ನಾನು ಮುಕ್ತಿ ಮಾರ್ಗವನ್ನು ಕಂಡೆನು. ನಿನ್ನ ಅನುಗ್ರಹದಿಂದ ನಾನು ಈಗ ಇಷ್ಟ ಗತಿಯನ್ನು ಹೊಂದುವೆನು. ಓ ಮಹಾತ್ಮ, ನಿನಗೆ ಶುಭವಾಗಲಿ ಎಂದು ಹೇಳಿ ಬಾರಿ ಬಾರಿಗೂ ಅವನಿಗೆ ನಮಸ್ಕರಿಸಿದನು. ಆಮೇಲೆ ಅವನ ಅನುಜ್ಞೆಯನ್ನು ಪಡೆದು ಇನ್ನೂ ಮೇಲೆ ಹೋಗುತ್ತಾ ವಾಯು ರೂಪದಿಂದ ಮುಂದುವರಿದನು. ಗರುಡನಂತೆ ತೇಜೋ ವಿಶಿಷ್ಟನಾಗಿ ಮನೋವಾಯು ವೇಗದಿಂದ ಹೋಗುವ ಆತನನ್ನು ಸಮಸ್ತ ಭೂತಗಳು ನೋಡುತ್ತಿದ್ದವು. ಅವನಿಗೆ ತ್ರೈಲೋಕ್ಯವು ಬ್ರಹ್ಮ ಸ್ವರೂಪವೇ ಎಂಬ ದೃಢ ನಿಶ್ಚಯವು ಹುಟ್ಟುತ್ತಾ ಬಂದಿತು. ಭೀತಿ ಚಾಂಚಲ್ಯಗಳೇನೂ ಇಲ್ಲದೆ ಧೀರನಾಗಿ ಹೋಗುತ್ತಿರುವ ಅವನನ್ನು ಕಂಡ ಸಮಸ್ತ ಭೂತಗಳು ಆಶ್ಚರ್ಯದಿಂದ ಸ್ತುತಿಸಿ ವಿದ್ಯುಕ್ತವಾಗಿ ಪೂಜಿಸುತ್ತಿದ್ದವು. ದೇವತೆಗಳು ಪುಷ್ಪ ವರ್ಷವನ್ನು ಸುರಿಸಿದರು. ಗಂಧರ್ವರು, ಅಪ್ಸರಸ್ಸುಗಳು, ಮುನಿಗಳು, ಸಿದ್ಧರು ಆಶ್ಚರ್ಯ ಭರಿತರಾದರು. ಆಗ ಅವನನ್ನು ನೋಡಿ ಒಬ್ಬರಿಗೊಬ್ಬರು, ಆಹಾ, ಯಾರಿವನು? ತಪಸ್ಸಿದ್ಧಿಯಿಂದ ನಮ್ಮಿದಿರಾಗಿಯೇ ಅಂತರಿಕ್ಷಕ್ಕೆ ಹೋಗುತ್ತಿರುವನು. ಅವನಿಗೆ ತನ್ನ ಶರೀರದ ಮೇಲೆಯೇ ದೃಷ್ಟಿಯಿಲ್ಲ. ಅವನ ದೃಷ್ಟಿಯು ಕೆಳಮುಖವಾಗದೆ ಊರ್ಧ್ವಮುಖವಾಗಿ ಸೂರ್ಯನಲ್ಲಿಯೇ ನೆಲೆಗೊಂಡಿರುವುದು ಎಂದು ಹೇಳಿಕೊಳ್ಳುತ್ತಿದ್ದರು. ಹೀಗೆ ಶುಕನು ಪೂರ್ವಾಭಿಮುಖವಾಗಿ ಸೂರ್ಯನನ್ನೇ ದೃಷ್ಟಿಸುತ್ತಾ ವಾಂಗ್ಯಮವುಳ್ಳವನಾಗಿ ತನ್ನ ಗಮನ ಶಬ್ದದಿಂದ ಮಾತ್ರ ಆಕಾಶವನ್ನು ಪೂರೈಸುವಂತೆ ವೇಗದಿಂದ ಹಾರಿದನು. ಪಂಚಚೂಡೆ ಮೊದಲಾದ ಅಪ್ಸರಸಿಯರು ಅವನನ್ನು ನೋಡಿ, ಈ ದೇವಶ್ರೇಷ್ಠನು ಯಾವನು? ಇಂತಹ ಉತ್ತಮ ಗತಿಯು ಇವನಿಗೆ ಹೇಗೆ ಲಭಿಸಿತು? ಇವನು ಸಮಸ್ತ ಸಂಘಗಳನ್ನು ತೊರೆದು ಈ ಕಡೆಗೆ ಬರುವಂತಿದೆ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಆಮೇಲೆ ಶುಕನು ಊರ್ವಶಿ ಮತ್ತು ಪೂರ್ವಚಿತ್ತಿ ಎಂಬ ಅಪ್ಸರಸಿಯರಿಗೆ ನಿವಾಸವಾದ ಮಲಯ ಪರ್ವತಕ್ಕೆ ಬಂದನು. ಅಲ್ಲಿ ಅವರು ಆಶ್ಚರ್ಯದಿಂದ ಒಬ್ಬರಿಗೊಬ್ಬರು, ಆಹಾ, ಏನಿದು? ವೇದಾಭ್ಯಾಸದಲ್ಲಿ ಆಸಕ್ತನಾದ ಒಬ್ಬ ಬ್ರಾಹ್ಮಣನಿಗೆ ಇಂತಹ ಪ್ರಭಾವವು ಅಕಸ್ಮಾತ್ತಾಗಿ ಹೇಗೆ ಬಂದಿತು? ಚಂದ್ರನಂತೆ ಆಕಾಶದಲ್ಲಿ ಸಂಚರಿಸುವನು. ಇವನು ಅತ್ಯಂತ ಪಿತೃಭಕ್ತಿಯುಳ್ಳವನು, ತಂದೆಗೆ ಪ್ರೀತಿಪಾತ್ರನು. ತಂದೆಯ ಶುಶ್ರೂಷೆಯಿಂದಲೇ ಇವನಿಗೆ ಈ ಸಿದ್ಧಿಯುಂಟಾಗಿರಬಹುದೇ? ಆ ತಂದೆಯು ಇವನನ್ನು ಹೇಗೆ ತಾನೇ ಅಗಲಿರುವನು ಎಂದು ಆಡಿಕೊಳ್ಳುತ್ತಿದ್ದರು. ಈ ಮಾತನ್ನು ಕೇಳಿ ಶುಕನು ಅಂತರಿಕ್ಷವನ್ನು ನೋಡಿದನು. 4 ದಿಕ್ಕುಗಳನ್ನು ದೃಷ್ಟಿಸಿದನು. ಪರ್ವತಾರಣ್ಯಗಳೊಡಗೂಡಿದ ಭೂಮಂಡಲವನ್ನು, ಅಲ್ಲಿನ ನದಿಗಳನ್ನು, ಸರೋವರಗಳನ್ನು ನೋಡಿದನು. ಇವನು ಹೀಗೆ ಹಿಂತಿರುಗಿ ನೋಡುವಾಗ ಅಲ್ಲಲ್ಲಿ ಇದ್ದ ದೇವತೆಗಳೆಲ್ಲರೂ ಭಕ್ತಿಯಿಂದ ಬದ್ಧಾಂಜಲಿಗಳಾಗಿ ನಿಂತು ನೋಡುತ್ತಿದ್ದರು. ಆಗ ಶುಕನು ಅವರನ್ನು ನೋಡಿ, ನೀವು ಹೇಳಿದುದು ವಾಸ್ತವವೇ? ನನ್ನ ತಂದೆಗೆ ನನ್ನನ್ನು ಬಿಡಲು ಇಷ್ಟವಿಲ್ಲ. ಅವನು ನನ್ನನ್ನು ಬಿಡಲಾರದೆ ಶುಕ ಎಂದು ಕೂಗುತ್ತಾ ನನ್ನ ಹಿಂದೆ ಬರಬಹುದು. ನಿಮಗೆ ನನ್ನಲ್ಲಿ ಪ್ರೀತಿ ಇರುವುದಾದರೆ ಅವನಿಗೆ ನೀವೇ ಉತ್ತರವನ್ನು ಹೇಳಬೇಕು ಎಂದನು. ಈ ಮಾತನ್ನು ಕೇಳಿದೊಡನೆ ನಾನಾ ದಿಕ್ಕುಗಳಿಂದಲೂ, ನದಿ, ನದ, ಪರ್ವತ, ಅರಣ್ಯಗಳ ಕಡೆಯಿಂದಲೂ, ಓ ಮಹಾತ್ಮ, ನಿನ್ನ ಆಜ್ಞೆಯಂತೆ ನಾವೇ ನಿನ್ನ ತಂದೆಗೆ ಉತ್ತರವನ್ನು ಹೇಳುವೆವು ಎಂಬ ಧ್ವನಿಯು ಕೇಳಿಸಿತು. ಇದು 340ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.